ಹಾಯ್ ಎವ್ರಿವನ್, ಇವತ್ತು ನಾವು ಒಂದು ಆರೋಗ್ಯಕರವಾದ ರೆಸಿಪಿ ಮಾಡ್ತಾ ಇದ್ದೀವಿ. ಮಡಕೆ ಕಾಳನ್ನು ಮೊಳಕೆ ಒಡೆಸ್ಬಿಟ್ಟು ಸಾಂಬಾರನ್ನು ಮಾಡೋದು. ಇದು ರೈಸ್ ಜೊತೆಗೆ, ಚಪಾತಿ ಜೊತೆಗೆ ಮತ್ತು ಮುದ್ದೆ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಕಾಳಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇದರಲ್ಲಿ ಪ್ರೋಟೀನ್ ಕೂಡ ತುಂಬಾ ಜಾಸ್ತಿ ಇದೆ ಮತ್ತು ಕ್ಯಾಲ್ಶಿಯಂ, ಫಾಸ್ಫರಸ್ ಇರೋದ್ರಿಂದ ನಿಮ್ಮ ಬೋನನ್ನು ಗಟ್ಟಿಯಾಗಿ ಮಾಡುತ್ತೆ ಮತ್ತು ಫೈಬರ್ ಕೂಡ ಜಾಸ್ತಿ ಇದೆ. ನೀವು ಮೊಳಕೆ ಒಡಿಸೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ 20 ಪಟ್ಟರಷ್ಟು ಇನ್ಕ್ರೀಸ್ ಆಗುತ್ತೆ. ಅಂದರೆ ನಿಮ್ಮ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಪ್ರೋಟೀನ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ಡಯಟ್ ಮಾಡೋರ್ಗಂತೂ ತುಂಬಾ ಒಳ್ಳೆಯದು ಇದನ್ನು ಸೇವಿಸೋದ್ರಿಂದ. ಮತ್ತು ವಿಟಮಿನ್ ಎ, ಬಿ, ಸಿ, ಇ ಕೂಡ ಇರುತ್ತೆ. ವಿಟಮಿನ್ ಇ ಇರೋದ್ರಿಂದ ನಿಮ್ಮ ಕಣ್ಣಿಗೆ ಕೂಡ ತುಂಬಾ ಒಳ್ಳೆಯದು ಮತ್ತು ಬೋನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸಣ್ಣಾಗಿ ಕಟ್ ಮಾಡಿರುವಂಥ ಹಸಿ ಕೊಬ್ಬರಿನ ಹಾಕ್ತಿದ್ದೀನಿ ಮತ್ತು ಒಂದೆರಡು ಎಸಳು ಕರಿಬೇವು ಮತ್ತು ಇಲ್ಲಿ ನಾನು ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕಿದ್ದೀನಿ ಮತ್ತು 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ, ಒಂದು ಆನಿಯನನ್ನು ಉದ್ದುದ್ದಾಗಿ ಕಟ್ ಮಾಡಿ ಅದನ್ನು ಸಹ ಹಾಕಿದ್ದೀನಿ. ಆಮೇಲೆ 1 ಕಪ್ ಅಷ್ಟು ನೀರು ಹಾಕಿಬಿಟ್ಟು ಇದನ್ನು ತುಂಬ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾತ್ರ ತುಂಬ ಫೈನ್ ಆಗಿರಬೇಕು. ಆಮೇಲೆ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಘನದ ಎಣ್ಣೆಯನ್ನು ಹಾಕಿದ್ದೀನಿ, ಕುಸುಬಿ ಎಣ್ಣೆ, ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, 1 ಸ್ಪೂನಷ್ಟು ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಮತ್ತು 1 ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕಿದ್ದೀನಿ. ಹಾಕಿ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಕಡ್ಡಾಡಿಸ್ಬಿಟ್ಟು ಆಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ನಾನು ಟೊಮೆಟೊನ ಹಾಕಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 1 ಪೊಟ್ಯಾಟೋನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಪೀಲ್ ಮಾಡಿಬಿಟ್ಟು. ಅದಕ್ಕೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಜಸ್ಟ್ ಮೊಳಕೆ ಕಾಳು ಇರೋದಕ್ಕಿಂತನ. ಈಗ ಮೊಳಕೆ ಒಡೆಸಿದ್ದ ಮೊಳಕೆ ಕಾಳನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈಗ ಜಾರಲ್ಲೇ ಉಳಿದಿದ್ದಂಥ ಪೇಸ್ಟ್ಗೆ ಇನ್ನೂ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 1-2 ಗ್ಲಾಸ್, ಚಿಕ್ಕ ಗ್ಲಾಸಿಂದ 1-2 ಗ್ಲಾಸ್ ನೀರು ಹಾಕಿದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ಪ್ರಕಾರ ನಿಮ್ಗೆ ಯಾವ ಥರ ಇಷ್ಟನ ನೀವು ಆ ಥರ ಮಾಡ್ಕೋಬೋದು. ನೀವು ಜಾಸ್ತಿ ಗಟ್ಟಿ ಆಗಬೇಕಂದ್ರೆ ಆ ಥರ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಜಾಸ್ತಿ ಒಂದು ಸ್ವಲ್ಪ ತಿಳಿ ಇರಲಿ ಅಂತಂದರೆ ಇನ್ನೊಂದೆರಡು ಸಲ ನೀರು ಕೂಡ ಹಾಕ್ಕೋಬೋದು. ಬ್ಯಾಕ್ಗ್ರೌಂಡ್ ನನ್ನ ಮಗ ಮ್ಯೂಸಿಕ್ ಕೊಡ್ತಾ ಇದ್ದಾನೆ. ಓಕೆ, ಈಗ 1 ವಿಸಲ್ ನಾನು ಕೂಗಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೈಸಿಗೆ ಕೂಡ ಅಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ, ಮುದ್ದೆಗೂ ಸಹ ತುಂಬ ಚೆನ್ನಾಗಿ ಕಾಂಬಿನೇಷನ್. ಸೊ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ವೈಸ್ ನೋಡಿದರೂ ಸಹ ಇದು ತುಂಬಾ ಒಳ್ಳೆಯದು. ಮಕ್ಕಳಿಗೂ ಸಹ ನೀವು ತುಂಬ ಚೆನ್ನಾಗಿ ಕೊಡ್ಬೋದು, ಅವ್ರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಟ್ರೇಟ್ ಕೂತ್ಕೋ. ಈಗ ಮುದ್ದೆನ ಕೊಡೋಣ, ಹೇಗಾಗಿದೆ ಅಂತ ಕೇಳೋಣ. ಹೆಂಗೆ ಹೆಚ್ಚಿ ನೀವು ರಿಯಾಕ್ಷನ್ ಯಾವಾಗಲೂ ಹಿಂಗೆ. ಇಲ್ಲಿ ನೋಡಿ, ನಾವು ಯಾವಾಗ ಊಟ ತಂದರೂ ವೇದ್ ನನಗೂ ಕೊಡು ಅಂತ ಇರ್ತಾನೆ. ಪ್ಲೇಟ್ ನೋಡಿಬಿಟ್ರೆ ಸಾಕು. ಸೊ ಅವನು ಕೂಡ ಇದರಲ್ಲೇ ಸ್ವಲ್ಪ ತಿನ್ನಿಸ್ತಿರ್ತೀನಿ. ಏನಂತಾನಮ್ಮ? ಹೌದಾ, ಚಲೋ ಆಗೈತಿ ಚಿನ್ನ. ಮಕ್ಕಳಿದ್ದಾಗ ಮನೆಯಲ್ಲಿ ಸ್ವಲ್ಪ ಖಾರ ಎಲ್ಲದಕ್ಕೂ ಕಮ್ಮಿನೇ ಯೂಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು ಖಾರ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿದ್ದೀನಿ, ಅಂದರೆ ಅವರು ಕೂಡ ತುಂಬ ಚೆನ್ನಾಗಿ ತಿಂತಾರೆ ಅಂತ. ಸೊ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಡೆಫಿನೆಟಾಗಿ ಇಷ್ಟಪಡ್ತೀರಾ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.